कोगिले कोरास में जो मकान तोड़े गए उस ताल्लुक से सरकार ने एक प्रेस कॉन्फ्रेंस में जो तफसीलात बताए हैं उस ताल्लुक से डिप्टी सीएम डीके शिव कुमार ने भी अपने ख्यालात का इजहार किया है। आइए जानते हैं डिप्टी सीएम डीके शिव कुमार क्या कह रहे हैं। ಕಾರ್ಪೊರೇಷನ್ಗೆ ಕೊಟ್ಟಂತ ಜಾಗ ಹಂತಂತವಾಗಿ ಕೆಲವರೆಲ್ಲ ಹಾಕೊಂಡಿದ್ದಾರೆ, ಕೆಲವರು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗಿದೆ। ಅವ್ರ ಮೇಲೆ ಕಾನೂನು ರೀತಿ ಕ್ರಮ ನಮ್ಮ ಅಧಿಕಾರಿಗಳು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ। ಕೆಲವು ದಾಖಲೆಗಳು ಕೂಡ ತಿರ್ಚಿದ್ದಾರೆ ಅಂತ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ। ಆದರೆ ಮಾನವೀಯತೆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ 1 lakh ಹೌಸಿಂಗ್ ಸ್ಕೀಮ್ ಇದೆ, ನಮ್ಮ ಜಮೀರ್ ಅವರಿಗೆ ಜವಾಬ್ದಾರಿಯನ್ನು ನಾವು ವಹಿಸಿದ್ದೀವಿ। BBMPಯಿಂದ 5 ಲಕ್ಷ ರೂಪಾಯಿ ನಾವು ಅವ್ರಿಗೆ ಪ್ರತಿಯೊಬ್ಬರಿಗೂ ಯಾರಿಗಿಲ್ಲ ಅದನ್ನು ಹುಡುಕಿ ಕೆಲವರೆಲ್ಲ ಸ್ಕೀಮ್ನಲ್ಲಿ ಕೆಲವ್ರಿಗೆ ಏನಾಗಿದೆ, ಕೆಲವು ಮನೆ ಇದ್ರೂ ಕೂಡ ಬಂದು ಕೆಲವು ಸೇರ್ಕೊಂಡಿರ್ತಾರೆ, ಯಾರೂ ಮನೆ ಇಲ್ಲದೆ ಯಾರೂ ಹುಟ್ಟಿಲ್ಲ, ಎಲ್ಲರಿಗೂ ಎಲ್ಲೆಲ್ಲೋ ಮನೆಗಳಿರ್ತವೆ, ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಬಂದು ಸೇರ್ಕೊಂಡಿರ್ತಾರೆ, ಕೆಲವರೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಬಾಡಿಗೆ ಅಂತ ಅಂದ್ಬಿಟ್ಟು ಬಂದು ಸೇರ್ಕೊಂಡಿದ್ದಾರೆ, ಬಾಡಿಗೆ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಜಾಗದಲ್ಲೇ ಕೂಡ ಕೆಲವರು ಅಗ್ರಿಮೆಂಟು ಮಾಡಿಕೊಟ್ಟಿದ್ದಾರೆ ಅಂತ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ। ಅದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕೇಸಸ್ ನೋಡ್ಕೊಳ್ಳಿ ಅಂತ ಹೇಳಿದ್ದೀವಿ। ಟೆಂಪ್ರರಿಯಾಗಿ ಅವ್ರಿಗೆ ಇರಲಿಕ್ಕೂ ಕೂಡ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡೋಕ್ಕೆ ನಾವು ಸಜ್ಜಾಗಿದ್ದೀವಿ, ಊಟ ಕೊಡ್ತೀವಿ, ಜಾಗ ಕೊಡ್ತೀವಿ। ಈ ಮಧ್ಯದಲ್ಲಿ ನೆಕ್ಸ್ಟ್ 3 ಡೇಸು ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಪ್ರತಿಯೊಂದು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕಾರ್ಪೊರೇಷನ್ ಅವರು ಎಲ್ಲ ಸೇರಿ ಪ್ರತಿಯೊಂದು ಕೇಸು ಐಡೆಂಟಿಫಿಕೇಶನ್ ಮಾಡ್ತಾರೆ, ಅವ್ರ ವೋಟರ್ ಲಿಸ್ಟ್ ನೋಡ್ತಾರೆ, ಆಧಾರ್ ಕಾರ್ಡ್ ನೋಡ್ತಾರೆ, ಎಲ್ಲಿಂದ ಬಂದಿದ್ದಾರೆ ಅಂತ ಚೆಕ್ ಮಾಡ್ತಾರೆ, ಚೆಕ್ ಮಾಡಿಕೊಂಡು ಅವ್ರಿಗೊಂದು ಆಲ್ಟರ್ನೇಟಿವ್ ಪರ್ಮನೆಂಟ್ ವಸತಿ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ। ನಮ್ಮಲ್ಲೊಂದು ಸ್ಕೀಮ್ ಇದೆ, ಯಾರ್ಯಾರಿಗೆ ಮನೆ ಇಲ್ಲ ಸೈಟ್ ಇಲ್ಲ ಅಂತ ಕೊಡಬೇಕು ಅಂತಿದೆ, ಜಿನೇನ್ ಕೇಸಸ್ಗೆಲ್ಲ ನಾವು ಕೊಡ್ತೀವಿ। ಈಗಾಗಲೇ ಮುಂದಕ್ಕೆ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ, ಯಾಕೆಂದರೆ ಲೋಕಲ್ MLA ಅವರೇ ಚೇರ್ಮನ್ ಇರ್ತಾರೆ, ಆಶ್ರಯ ಸಮಿತಿಗೆ ಯಾರಿಗೆ ಒಬ್ರಿಗೆ ಮನೆ ಕೊಡಬೇಕಾದ್ರೆ ಅವ್ರು ಅಪ್ರೂವ್ಮೆಂಟ್ ಕೊಡಬೇಕಾಗ್ತದೆ, ಅವರು ಕೂಡ ಮಾನವೀಯತೆ ದೃಷ್ಟಿಯಿಂದ ಅಂಥವ್ರಿಗೆಲ್ಲ ಕೊಡಿ ಅಂತ ಹೇಳಿದ್ವಿ। ಆದರೆ ನಾವು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ನ ಎನ್ಕರೇಜ್ ಮಾಡೋದಿಲ್ಲ, ಇಲ್ಲೀಗಲ್ ಎನ್ಕರೇಜ್ ಮಾಡಿದಂಥವ್ರಿಗೆ ಇಲ್ಲೀಗಲ್ ಮಾಡಿದಂಥವ್ರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ। ಯಾರಿಗೂ ನಿರ್ದಾಕ್ಷಿಣ್ಯವಾಗಿ ನಾವು ಎಂಟರ್ಟೈನ್ ಮಾಡಲ್ಲ, ಬೆಂಗಳೂರಲ್ಲಿ ಆದಷ್ಟು ಇಂಥ ಸ್ಲಮ್ಗಳು ಬರಲಿಕ್ಕೆ ನಾವು ಬಿಡೋದಿಲ್ಲ। ಇದು ಲ್ಯಾಂಡ್ ಫಿಲ್ ಸೈಟ್, ಇದು ವೆರಿ ಡೇಂಜರಸ್ಸು, ಯಾರು ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ। ಲೀಚೆಟ್ ಇರೋಂಥ ಒಂದು ಜಾಗ, ನಾನೇ ಸ್ಪಾಟಲ್ಲಿ ನೋಡಿದ್ದೀನಿ, 200 ಅಡಿ ಒಳಗಡೆ ಇನ್ನೂ ನೀರಿದೆ, ಪಕ್ಕದಲ್ಲೂ ನೀರಿದೆ। 15 ಎಕರೆನ ಈಗಾಗಲೇ ಸರ್ಕಾರದವರು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕಾರ್ಪೊರೇಷನ್ಗೆ ಅದನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಕೊಟ್ಟಂಥ ಜಾಗ ಇದು। ಆದ್ದರಿಂದ ಅಲ್ಲಿ ನೋಡಿ ಸುತ್ತಮುತ್ತಲು ಪರಿಸರವನ್ನು ಕಾಪಾಡಲಿಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿದ್ದೀವಿ। ಬಟ್ ಇವತ್ತು ನಾವು ಬೇರೆಯವ್ರಿಗೆ ನಾವು ರಾಜಕಾರಣ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ।